ಯಾರೆಲ್ಲ ಬಿ ಅಭ್ಯರ್ಥಿ ನಾಮಪತ್ರ ಕೊಟ್ಟಿದ್ದಾರೆ ಅದನ್ನು ಪರಿಷ್ಕರಣೆ ಮಾಡಿ ಎ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನು ತಿರಸ್ಕಾರ ಮಾಡಿ ಅಂತ ಕೊಟ್ಟಾಗ ಹಿಂದುಳಿದ ವರ್ಗ ಬಿ ಬಂದಿರೋದ್ರಿಂದ ನಾನು ಹಿಂದುಳಿದ ವರ್ಗ ಬಿಗೆ ಸೇರಿದ ಜಾತಿ ಪ್ರಮಾಣ ಪತ್ರವನ್ನು ಒದಗಿಸಿದ್ದೀನಿ. ಆಯ್ತಾ, ಇಷ್ಟೆಲ್ಲ ಗೊಂದಲಗಳಾದ್ಮೇಲೆ ನಮ್ ಸ್ಪಷ್ಟೀಕರಣ ಕೊಡ್ಸಿ ನೀವು. ಎಲ್ರಿಗೂ ಕಳ್ಸಾಯ್ತು. ನಾನು ಕೇಳ್ತಾ ಇರೋದು ಅಷ್ಟೇ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ, ಚಂದಾಪುರ ಪುರಸಭೆ ಮತ್ತು ಜಿಗಣಿ ಪುರಸಭೆಯ ನಾಮಪತ್ರಗಳ ಸಲ್ಲಿಕೆ ಮುಕ್ತಾಯವಾಗಿದೆ ಮತ್ತು ನಾಮಪತ್ರಗಳ ಪರಿಶೀಲನೆಯೂ ಕೂಡ ನಡೆಯುತ್ತಿದೆ. ಈ ನಡುವೆ ಚಂದಾಪುರ ಪುರಸಭೆಯ ವಾರ್ಡ್ ನಂಬರ್ 6ರಲ್ಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಕೆಯಲ್ಲಿ ಒಂದಷ್ಟು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ. ಇಲ್ಲಿ ಹಿಂದುಳಿದ ವರ್ಗಗಳ ಭಾವರ್ಗಕ್ಕೆ ಈ ಒಂದು ವಾರ್ಡ್ ಮೀಸಲಾಗಿದೆ. ಆದ್ರೆ ಜಾತಿ ಪ್ರಮಾಣ ಸಲ್ಲಿಕೆಯ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಿಂದಾಗಿ ಕೆಲ ಅಭ್ಯರ್ಥಿಗಳು ಹಿಂದುಳಿದ ವರ್ಗಗಳ ಆ ವರ್ಗ ಎಂಬುದಾಗಿ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಹಿಂದುಳಿದ ವರ್ಗಗಳ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸಿರುವಂತ ಅಭ್ಯರ್ಥಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿರುವಂತಹ ಚುನಾವಣಾ ಅಧಿಕಾರಿಯಾಗಿರುವಂತಹ ಮಾದಾರೆಡ್ಡಿರವರು ಕೂಡ ಗೊಂದಲದಲ್ಲಿ ಮುಳುಗಿದ್ದಾರೆ. ಈ ನಡುವೆ ತಹಸೀಲ್ದಾರರ ಸಹಿಯನ್ನೇ ನಕಲು ಮಾಡಿ ಒಂದು ಲೆಟರ್ ನಲ್ಲಿ ಈ ಒಂದು ಜಾತಿ ಪ್ರಮಾಣದ ಸಲ್ಲಿಕೆಯ ಗೊಂದಲಕ್ಕೆ ಒಂದು ಇಂಬರಹವನ್ನ ನೀಡಿದ್ದಾರೆ. ಇದರ ಬಗ್ಗೆಯೂ ಕೂಡ ಇದೀಗ ವಿವಾದ ಭುಗಿಲೆದ್ದಿದೆ. ಇದನ್ನ ಪ್ರಶ್ನಿಸಲು ಹೋದಂತಹ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಹಾಗೆಯೇ ಈ ಒಂದು ಆಕ್ಷೇಪಕ್ಕೆ ಒಳಗಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಹಾಗೆಯೇ ಮಾಧ್ಯಮದವರ ನಡುವೆ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆದವು. ಇದರ ಸ್ಪಷ್ಟೀಕರಣವನ್ನ ತೆಗೆದುಕೊಳ್ಳಲು ಹೋದಂತಹ ಸಂದರ್ಭದಲ್ಲಿ ಯಾವ ಜಾತಿ ಪ್ರಮಾಣ ಪತ್ರವನ್ನ ಲೋಪವಾಗಿ ಸಲ್ಲಿಸಿದ್ದಾರೋ ಅವರೇ ಪತ್ರಕರ್ತರ ಮೇಲೆಯೇ ಒಂದಷ್ಟು ಆರೋಪಗಳನ್ನ ಮತ್ತು ಮಾತಿನ ಚಕಮಕಿಯು ಕೂಡ ನಡೆಯಿತು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಎಗೆ ಸಪ್ರೇಟ್ ಇದೆ, ಬಿಗೆ ಸಪ್ರೇಟ್ ಇದೆ. ಅವರು ಚುನಾವಣೆ ಅಧಿಕಾರಿ, ಅವರು ಅದನ್ನು ತಿರಸ್ಕಾರ ಮಾಡಬೇಕಾಗಿತ್ತು, ಅವ್ರಿಗೆ ಬಿಟ್ಟಿದ್ದು. ಆದ್ರೂ ನಾವು ನಮ್ಮ ಗಮನಕ್ಕೆ ಬಂದಿದೆ. ನಾವು ಇದನ್ನ ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ನೀವು ಜಿಲ್ಲಾಧಿಕಾರಿ ಭೇಟಿಯಾಗಿ. ಜಿಲ್ಲಾಧಿಕಾರಿಗೆ ಭೇಟಿ ಆದಾಗ ಜಿಲ್ಲಾಧಿಕಾರಿ ಸೇಮ್ ಇರುತ್ತೆ. ಚುನಾವಣಾಧಿಕಾರಿ ಅವ್ರು ನೋಡ್ಬೇಕಾಗಿರೋದು ನಾವ್ಯಾವುದೋ ಕೊಡೋ ಕ್ಯಾಟಗರಿನಲ್ಲ, ಅವರು ಜಾತಿ ಪ್ರಮಾಣ ಪತ್ರ ನೋಡ್ಬೇಕು, ನೋಡಿ ಅವ್ರು ಮಾಡಬೇಕು. ಇಲ್ಲಾಂದ್ರೆ ಕಾನೂನು ರೀತಿ ಏನ್ ಕ್ರಮ ಆಗುತ್ತೋ ನಾವು ತಗೋತೀವಿ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಕೇಳ್ತಾ ಇದ್ರೆ ಅಷ್ಟೇ, ಇನ್ನೇನಿಲ್ಲ. ಮತ್ತೊಂದೇನೆ ನಾವು ತಗೊಂಡು ಬರ್ಬೇಕು. ಅಧಿಕಾರಿಗಳು ನಾವು ತಗೊಂಡ್ ಬಂದು ಕೊಟ್ಟು ಮೀಡಿಯಾದವ್ರು ತಗೊಂಡ್ಬಂದು ಕೊಡ್ಬೇಕು ಅಂತ ಕೇಳ್ತಾರೆ. ಅಲ್ಲ ಸರ್, ನೀವೇ ಕೇಳ್ಬಿಡಿ ಸರ್, ನೀವೇ ಚುನಾವಣೆ ಕೇಳಿ. ಗೊಂದಲ ಆಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್, ನನ್ನ ಮಾತು ಕೇಳಿ. ಒಂದು ನಿಮಿಷ ನನ್ನ ಮಾತು ಕೇಳ್ಬೇಕು ಹೇಳಿ ಸರ್. ಇದನ್ನ ಚುನಾವಣಾ ಒಂದು ನಾನು ಮಾತಾಡ ನನ್ನ ಮಾತು ಕೇಳಿ. ಒಂದ್ ನಿಮಿಷ ಸರ್. ತಾವು ಯಾರು? ನಾನು ಪಬ್ಲಿಕ್. ಹೌದು, ಪಬ್ಲಿಕ್. ನಾವು ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಈಗ ಚುನಾವಣಾಧಿಕಾರಿಗಳು ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಚುನಾವಣಾಧಿಕಾರಿಗಳು ನಾವು ಬಂದು ಮಾತಾಡ್ತಾ ಇದೀವಿ, ನಾವು ಮಾತಾಡ್ತಾ ಇದೀವಿ. ಪಬ್ಲಿಕ್ ಇಲ್ಲೇ ಕೊಡ್ಸಿ ಆಯ್ತಾ. ಇಷ್ಟೆಲ್ಲ ಗೊಂದಲಗಳಾದ್ಮೇಲೆ ನಮ್ ಸ್ಪಷ್ಟೀಕರಣ ಕೊಡ್ಸಿ ನೀವು. ನೀವು ಮಾಡಿದ್ರೆ ನಾನು ಮಾಡ್ಲಾ? ಒಂದ್ ನಿಮಿಷ ಮಾಡಿ ಸರ್. ಜೋರಾಗಿ ಕಿರ್ಚಾಡ್ದು ನನ್ನ ಹಲೋ ಸರ್. ಅಲ್ಲ, ಈಗ ಒಂದು ಕ್ಲಾರಿಫೈ ಕೇಳ್ಬೇಕಲ್ವಾ ನೀವು? ಅಣ್ಣ, ಹಲೋ ಸರ್.
ಸರ್ ಗೌಡ ಸುರೇಶ್ ರೆಡ್ಡಿ ಅವರಿಬ್ರು ಫೈಟ್ ಮಾಡಿ ಗೋಪಾಲ ಸ್ವಾಮಿ ಗೆದ್ದು ಬಂದಿದ್ದಾರೆ. ಅವರು BCM B ನಿಂದ ಗೆದ್ದು ಬಂದಿರೋದು. ಕ್ಲಿಯರ್ ಕೊಟ್ಟಿರೋ ಸರ್ ಕ್ಲಿಯರ್ ಆಗಿದೆ. ಅದಕ್ಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಮಾಣ ಪತ್ರ ಇದೆ. BCM A ಸರ್ಟಿಫಿಕೇಟ್ ಕೊಟ್ಟಾಗ ಹೆಂಗ್ ಕನ್ಸಿಡರ್ ಮಾಡಕ್ಕೆ ಅಲ್ಲ ಇವು BCM B ನವರೇ ರೆಡ್ಡಿಸು ಗೌಡಾಸು ಅವೆಲ್ಲ BCM B ಗೆ ಬರ್ತಾ ಇದಾವಲ್ಲ. ಎಲ್ರು B ನೇ. ಅದನ್ನ ಚುನಾವಣಾ ಸಂದರ್ಭದಲ್ಲಿ ನೀವು B ಯಾಕೆ ಕೊಟ್ಟಿಲ್ಲ ಅಂತ ಅಷ್ಟೇ. ನೀವು ಕೊಟ್ಟಿಲ್ಲ ಅಂತಲ್ಲ, ನಾವು ಅವ್ರನ್ನ ಕೇಳ್ತಾ ಇರೋದು ಒಳ್ಳೆಯದಾಗಿದೆ. ಈಗ ಏನು ಸ್ಕೂಟಲ್ಲಿ ಅಕ್ಸೆಪ್ಟೆಡ್ ಅಷ್ಟೇ ಎಲ್ರಿಗೂ ಕಳ್ಸಾಯ್ತು. ನಮಗೆ ನಿನ್ನೆ ಸ್ಕೂಟಿ ಮುಗಿದೋಗಿದೆ. ಇದಕ್ಕೆ ಸಹಕಾರ ಕೊಡ್ಬೇಕು. ನಾನು ಕೇಳ್ತಾ ಇರೋದು ಅಷ್ಟೇ. ನನಗೆ ಸ್ನೇಹಿತ ಚುಡಪ್ಪ ಅವರು ನನ್ನ ಸ್ನೇಹಿತರು. ಚರ್ಚೆ ಇಲ್ಲ. ಈಗ ನಾವು ಸೈಲೆಂಟ್ ಆಗಿರೋ ಆಯ್ತು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಆಗಿರುವಂತಹ ಗೊಂದಲವನ್ನ ಆಕ್ಷೇಪವೆತ್ತಿರ್ತಕ್ಕಂತಹ ಬಹುಜನ ಸಮಾಜ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಹಾಗೆಯೇ 2023ರ BSPಯ ಅಭ್ಯರ್ಥಿಯೂ ಆಗಿರುವಂತಹ ಚಿನ್ನಪ್ಪ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದು ಹೀಗೆ. ವಾರ್ಡ್ ನಂಬರ್ 6ಕ್ಕೆ ರಾಜ್ಯ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತೆ ಇದೆಯಲ್ಲ, ಈ 6 BCM B ನವರು ಮಾತ್ರ ನಾಮಪತ್ರ ಸಲ್ಲಿಸಬೇಕು ಅಂತೇಳಿ ನಿಗದಿ ಮಾಡಿತ್ತು. ಅದರಂತೆ ನಮ್ಮ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾದ ಅನಂತ್ ಎಸ್ ವೀರೇಗೌಡರವರು ಮಾನ್ಯ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಪಡೆದು ಹಿಂದುಳಿದ ವರ್ಗಗಳ B ಜಾತಿಗೆ ಸೇರಿರುತ್ತೇನೆ ಅಂಥೇಳಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಲ್ಲಿಸಿದ ನಂತರ ನಿನ್ನೆ ಬೆಳಗ್ಗೆ ಅದೇ ವಾರ್ಡ್ಗೆ ಇತರೆ BCM A ವರ್ಗಕ್ಕೆ ಸೇರಿದ ಸಮುದಾಯದವರು ನಾಮಪತ್ರಗಳನ್ನು 5 ಜನ ಸಲ್ಲಿಸಿದ್ದಾರೆ ಅಂತೇಳಿ ನಮ್ಮ ಅಭ್ಯರ್ಥಿಗೆ ಗೊತ್ತಾದ ತಕ್ಷಣ ಅವರೇನು ಮಾಡಿದ್ರು, ಚುನಾವಣಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟರು. ಏನಂತ, ಈ ರೀತಿಯಾಗಿ ವಾರ್ಡ್ ನಂಬರ್ 6ರಲ್ಲಿ BCM B ಹಿಂದುಳಿದ ವರ್ಗ ಬಾ ಅಭ್ಯರ್ಥಿಗಳಿಗೆ ನಿಗದಿಯಾಗಿದೆ. ಯಾರೆಲ್ಲ B ಅಭ್ಯರ್ಥಿ ನಾಮಪತ್ರ ಕೊಟ್ಟಿದ್ದಾರೆ ಅದನ್ನು ಪರಿಷ್ಕರಣೆ ಮಾಡಿ A ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನು ತಿರಸ್ಕಾರ ಮಾಡಿ ಅಂತ ಕೊಟ್ಟಾಗ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. 11 ಗಂಟೆಗೆ ನೋಡಿ, 11 ಗಂಟೆಗೆ ಚುನಾವಣಾಧಿಕಾರಿ ರಿಸೀವ್ ಮಾಡ್ಕೊಂಡಿದ್ದಾರೆ. ರಿಸೀವ್ ಮಾಡಿಕೊಂಡ ನಂತರ ನಾವು ಪಕ್ಷದ ಪರವಾಗಿ ಒಳಗಡೆ ಹೋದಾಗ ಆ ಸ್ಕೂಟ್ನಿ ಸಂದರ್ಭದಲ್ಲಿ ಈ ರೀತಿಯಾಗಿ ಅನ್ಯಾಯ ಆಗ್ತದೆ, ನೀವು ಎಲ್ಲ ಜಾತಿ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರವನ್ನು ಓದಿ ಮುಂದುವರಿಯಿರಿ ಅಂತ ಹೇಳಿದಾಗ ಅವರು ಜಾತಿ ಪ್ರಮಾಣ ಪತ್ರವನ್ನು ಮೊದಲನಿಗೆ ಓದಿದ್ರು. ಉದಾಹರಣೆಗೆ ಸಾವಿತ್ರಮ್ಮ ಅಂತಕ್ಕಂಥವ್ರದ್ದು ತೆಗೆದುಕೊಂಡ್ರು. ಅವರು ಹಿಂದುಳಿದ ವರ್ಗ A ಅಂತಿದೆ, 3A ಇದೆ, ಇದು Bಗೆ ಇದೆ, ದಯಮಾಡಿ ತಿರಸ್ಕಾರ ಮಾಡಿ ಅಂತೇಳಿ ಕೇಳಿದ್ವಿ ನಾವು. ಅದನಂತರ ಮತ್ತೊಬ್ಬರು ಜಗನ್ನಾಥ್ ರೆಡ್ಡಿ ಅಂಥೇಳಿ ಅವರು ಸಹ 3A 3A ಅಂಥೇಳಿ ಸರ್ಟಿಫಿಕೇಟಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಡಿಜಿಟಲ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಟ್ಟಾಗ ನಾವು ಕೇಳಿದ್ವಿ. ಕೇಳಿದ ನಂತರ ಅವರು ಪಕ್ಕದಲ್ಲಿದ್ದಂಥ ಬೇರೊಬ್ಬ ವ್ಯಕ್ತಿ ಏನು ಮಾಡ್ದ, ಇಲ್ಲ ಇದು ಪರಿಗಣನೆ ಮಾಡ್ಬೋದು ಅಂಥೇಳಿ ಒಂದು ಪತ್ರವನ್ನು ಕೊಡ್ತಾರೆ. ಏನಂತ, ತಹಶೀಲ್ದಾರ್ ಅವರು ನಮಗೆ ಪತ್ರವನ್ನು ಕೊಟ್ಟುಬಿಟ್ಟಿದ್ದಾರೆ, 3A ಮತ್ತು 3B ಒಂದೇ ಮಾಡ್ಬೋದು ಅಂತೇಳಿ ಇದನ್ನು ಕೇಳ್ತಾರೆ. ಆಗ ನಾವು ನೀವು ಪ್ರಕ್ರಿಯೆ ನಾವೇನು ಮಾಡಿದ್ವಿ, ಇಲ್ಲ ಇದು ತಪ್ಪು ಅಂದ. ತದನಂತರ ನಾವು ತಹಶೀಲ್ದಾರಿಗೆ ದೂರವಾಣಿ ಮಾಡಿ ನೀವು ಯಾಕೆ ಈ ರೀತಿಯಾಗಿ 2 ಪ್ರಮಾಣ ಪತ್ರ ಕೊಟ್ಟೆ ಅಂದಾಗ ಮಾನ್ಯ ತಹಶೀಲ್ದಾರ್ ಅವರು ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಮ್ಮ ಕೆಳಗಡೆ ಬರ್ತಕ್ಕಂಥ 2ನೇ ತಹಶೀಲ್ದಾರ್ ಅವರು ಗ್ರೇಡ್ 2 ಕೊಟ್ಟಿರಬೇಕು ಅಂತ, ಗ್ರೇಡ್ 2 ಸಂಪರ್ಕ ಮಾಡ್ತೀವಿ, ಅವರು ನಾವು ಕೊಟ್ಟಿಲ್ಲ ಅಂತಾರೆ. ತದನಂತರ ನಮ್ಮ ಅಭ್ಯರ್ಥಿನ ಕರ್ಕೊಂಡು ರಾಜ್ಯ ಚುನಾವಣೆ ಆಯುಕ್ತರಾದಂಥ ಸನ್ಮಾನ್ಯ ಬಸವರಾಜ್ ಸಾಹೇಬರನ್ನು ನಾವು ಭೇಟಿಯಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ಬಸವರಾಜ್ ಸಾಹೇಬರು ಹೇಳ್ತಾರೆ
ಇದು 100ಕ್ಕೆ 100ರಷ್ಟು ಚುನಾವಣಾಧಿಕಾರಿಗಳು ತಪ್ಪು ಮಾಡಿದರೆ ಅವರಿಗೆ ನಾವು ಈಗಾಗಲೇ ಅವರಿಗೆ ಸಂದೇಶವನ್ನು ಕೊಡ್ತೀವಿ. ನೀವು ಈ ಕೂಡಲೇ ನೀವು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಿ ಅಂಥೇಳಿ ನೋಡಿ. ನಿನ್ನೆ 16 ರಾಜ್ಯ ಚುನಾವಣಾ ಆಯುಕ್ತರಾದಂಥ ಮೊನ್ನೆ ಬಸವರಾಜ್ ಅವ್ರ ಹತ್ರ ನಾವು ಸಂಪರ್ಕಿಸಿ ಅವರಿಗೆ ಮನವಿಯನ್ನು ಕೊಟ್ಟು ವೈಯಕ್ತಿಕವಾಗಿ ಭೇಟಿಯಾಗಿ ಕೊಟ್ಟು ನಮ್ಮ ಉದ್ದೇಶ ಯಾರ ವಿರುದ್ಧವಾಗಲ್ಲ, ಆದರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗ ಬಿ ಮೀಸಲಿಗೆ ಎ ವರ್ಗವನ್ನು ಪರಿಗಣನೆ ಮಾಡಿದಾಗ ಆ ಒಂದು ಸಮುದಾಯಕ್ಕೆ ಅನ್ಯಾಯವಾಗ್ತಕ್ಕಂಥ ಏಕೈಕ ದೃಷ್ಟಿಯಿಂದ ಇವತ್ತು ನಾವು ಚುನಾವಣೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತದೆ. ನಿಮ್ಗೆ ಇನ್ನೂ ಸಮಯಾವಕಾಶವಿದೆ. ಯಾರು ಎ ಸರ್ಟಿಫಿಕೇಟನ್ನು ಕೊಟ್ಟು ಬಿನ ಕ್ಲೈಮ್ ಮಾಡೋಕ್ಕೆ ಹೋಗಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೇನೆ. ಈಗಾಗಲೇ ನಮ್ಮ ಅಭ್ಯರ್ಥಿ ಹೈಕೋರ್ಟ್ನ ವಕೀಲರನ್ನು ಕೂಡ ಭೇಟಿಯಾಗಿದ್ದಾರೆ. ಹಾಗಾಗಿ ಅದರ ಪ್ರಕ್ರಿಯೆ ಮಾಡೋದಕ್ಕೆ ಮುಂದೆ ನೀವು ಎಚ್ಚೆತ್ತುಕೊಂಡು ಈ ಕೂಡಲೇ ಈ ಒಂದು ಏನು ಎ ಪ್ರಮಾಣ ಪತ್ರ ಈಗ ಅವರು ಬಿಗೆ ಒಳಪಡ್ತಾರೆ ಅಂತ ಜಾತಿ ಪಟ್ಟಿಯಲ್ಲಿ ಇದೆ. ಆದರೆ ಚುನಾವಣೆ ಪ್ರಕ್ರಿಯೆ ಮಾಡುವಾಗ ಆ ಚುನಾವಣೆಯಲ್ಲಿ ನಾಮಪತ್ರಗಳು ಸಲ್ಲಿಸೋ ವೇಳೆ ಹಾಗೂ ಸ್ಕೂಟ್ನಿ ಪರಿಶೀಲನೆ ವೇಳೆಯಲ್ಲಿ ಅವರು ನಿಜವಾದ ಜಾತಿ ಪ್ರಮಾಣ ಪತ್ರವನ್ನು ಅವರು ಸಲ್ಲಿಸಬೇಕಾಗಿತ್ತು. ಅವರು ಜಾತಿ ಪ್ರಮಾಣ ಪತ್ರವನ್ನು ಅವರು BCM ಬಿಗೆ ಬಂದರೂ ಸಹ ಜಾತಿ ಪ್ರಮಾಣ ಪತ್ರದಲ್ಲಿ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬೇರೆ ವ್ಯಕ್ತಿಗಳು ಬಿ ಕೊಟ್ಟಿದ್ದಾರೆ. ಹಾಗಾಗಿ ಅದು ಬಿಗೆ ಮೀಸಲಾಗಿರೋದ್ರಿಂದ ಬಿನವರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಈ ಕೂಡಲೇ ಚುನಾವಣಾಧಿಕಾರಿಗಳು ನಿಮ್ಗೆ ಇನ್ನೂ 1 ದಿನ ಕಾಲಾವಕಾಶ ಇದೆ, ನೀವು ಅದನ್ನು ಪ್ರಕ್ರಿಯೆ ಮಾಡಬೇಕು. ಇಲ್ಲಾಂದರೆ ನಿಮ್ಮ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಮತ್ತು ನಿಮ್ಮ ಇನ್ನು ಮುಂದೆ ಏನೆಲ್ಲ ಪ್ರಕರಣಗಳಾಗ್ತದೆ ಅದು ಮುಂದುವರಿತದೆ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾರೆ. ಹಾಗೆ ಇನ್ನು ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಆಗಿರುವಂತವರು ಕೂಡ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಇದು ಕರ್ನಾಟಕ ರಾಜ್ಯಕ್ಕೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕರ್ನಾಟಕದ ಪ್ರಾಧಿಕಾರ ಏನು ಈಗ ಇದನ್ನು ಮಾಡಿದೆ, ಡಿಸ್ಪ್ಲೇ ಮಾಡಿದೆ. ಆ ಕಾಪಿ ನನ್ನ ಕಡೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನು ಡಿಸ್ಪ್ಲೇ ಮಾಡಿದೆ, ಜಾತಿವಾರು ಮೀಸಲಾತಿಯನ್ನು ಡಿಕ್ಲೇರ್ ಮಾಡಿದ್ದಾರೆ ಆಲ್ರೆಡಿ. ಅದರಲ್ಲಿ ಸಾಮಾನ್ಯ ಹಿಂದುಳಿದ ವರ್ಗ, ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಬಿ, ಹಿಂದುಳಿದ ವರ್ಗ ಎ ಅಂತ ಕೊಟ್ಟಿದ್ದಾರೆ. ಈಗೇನಾಗಿದೆ ಅಂದರೆ ನಮ್ಮ ಚಂದಾಪುರ ವಾರ್ಡ್ ನಂಬರ್ 6ಅಲ್ಲಿ ಹಿಂದುಳಿದ ವರ್ಗ ಬಿ ಬಂದಿರೋದರಿಂದ ನಾನು ಹಿಂದುಳಿದ ವರ್ಗ ಬಿಗೆ ಸೇರಿದ ಜಾತಿ ಪ್ರಮಾಣ ಪತ್ರವನ್ನು ಒದಗಿಸಿದ್ದೀನಿ. ಆದರೆ ಇಲೆಕ್ಷನ್ ಆಫೀಸರ್ಸು ಈಗ ಏನು ಮಾಡಿದ್ದಾರೆ ಅಂದರೆ ಜಾತಿ ಪ್ರಮಾಣ ಪತ್ರದ ಎ ಇದ್ದವ್ರನ್ನೂ ಪರಿಗಣಿಸಿ ಅವ್ರಿಗೂ ಎಲ್ಲ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಗಂಭೀರವಾಗಿ ತೆಗೆದುಕೊಂಡು ಇಂದು ಅವರಿಗೆ ಅವಕಾಶ ಇದೆ, ಅವರೇ ಸುಪ್ರೀಂ ಆಗಿರೋದ್ರಿಂದ ಅದು ಎ ಅನ್ನೋ ಅಭ್ಯರ್ಥಿಗಳ ನಾಮಪತ್ರವನ್ನು ತಿರಸ್ಕೃತ ಮಾಡಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಹೌದು, ವಿದ್ಯಾಭ್ಯಾಸಕ್ಕಾಗಿ ಜಾತಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಚುನಾವಣೆ ಸ್ಪರ್ಧಿಸಲು ಕೂಡ ಜಾತಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಲಾಗುತ್ತದೆ. ಇಲ್ಲಿ ಒಂದಷ್ಟು ಗೊಂದಲಗಳಿಂದಾಗಿ ಚುನಾವಣಾ ಜಾತಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳುವಂತ ಒಂದು ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಾಗಿರುವುದರಿಂದ ಈ ಎಲ್ಲ ಗೊಂದಲಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಇನ್ನು ಈ ಒಂದು ಚುನಾವಣೆ ಅಧಿಕಾರಿ ಆಗಿರುವಂತಹ ಮಾದಾರೆಡ್ಡಿರವರು ಅವರೇ ಸ್ವತಃ ಒಂದಷ್ಟು ಸ್ಪಷ್ಟೀಕರಣವನ್ನ ನೀಡುವಂತಹ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಸ್ಪಷ್ಟೀಕರಣ ಇಲ್ಲ, ಗೊಂದಲಗಳ ನಡುವೆ ಹೇಳಿಕೆಯನ್ನ ನೀಡಿರುವುದು ಹೀಗೆ. ಅವರೆಲ್ಲ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ 3A ಅಂತ ತೋರಿಸಿದ್ದಾರೆ. ಆದರೆ ಈ ಗೆಜೆಟ್ ನೋಟಿಫಿಕೇಶನ್ ಒಂದಿದೆ, ಇದರಲ್ಲಿ ಕ್ಯಾಟಗರಿ 3B ಏನೇನು ಬಂದಿದೆ, ಒಕ್ಕಲಿಗ ಬಂದಿದೆ, ರೆಡ್ಡಿ ಬಂದಿದೆ, ಕುಂಚಿಟಿಗ ಬಂದಿದೆ, ಗೌಡ ಬಂದಿದೆ, ಹೆಗ್ಗಡೆ ಅಂತ ಬಂದಿದೆ, ಇವೆಲ್ಲ ಇದ್ದಾವೆ. ಆ ಬೇಸಿಸ್ ಮೇಲೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸ್ಕ್ರೂಟ್ನಿ ಮಾಡಾಯಿತು, ಎಲ್ಲ ಸರ್ಟಿಫಿಕೇಟ್ಸ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ರೆಡ್ಡಿ ಇದರಲ್ಲಿ ಇರೋದ್ರಿಂದ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಪರ್ಟಿಕ್ಯುಲರ್ ಇದೆ ಅಂತ ತೋರಿಸಿಲ್ಲ ಎಲ್ಲೂ. ಬಿಗೆ ಬಂದಿರೋರು ಈಗ ಇಬ್ಬರು ಅಪ್ಲೈ ಮಾಡಿದ್ದಾರೆ, ಬಿಯಲ್ಲಿ ಸರ್ಟಿಫಿಕೇಟ್ ತೊಗೊಂಬಂದು ಬಿ ಅವರು ಅಪ್ಲೈ ಮಾಡಿದ್ದಾರೆ. ಈ ರೆಡ್ಡಿನೂ ಬಿಯಲ್ಲಿ ಬರುತ್ತೆ, ಒಕ್ಕಲಿಗ ಬಿ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಸರ್ಟಿಫಿಕೇಟ್ ಕೊಟ್ಟು ಮಾಡಿಸಿದ್ರು ಅಷ್ಟೇ. ಅದು ನಾನು ತೊಗೊಂಡು ಎಕ್ಸೆಪ್ಟ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಇದೇ ಬೇಕು ಅನ್ನೋದಾದರೆ ಅದನ್ನು ನೀವು ಮುಂದಿನ ಕ್ರಮಕ್ಕಾಗಿ ಮಾಡ್ಕೋಬೋದು. ಹೈಯರ್ ಅಥಾರಿಟೀಸ್ ಏನಿದ್ದೀರೋ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬಂದ್ರೆ ಒಂದೇ ನಿಮಿಷ, ನಾಳೆ ವಾಪಸ್ ತೊಗೋಬೋದು, ನಾಳೆವರೆಗೂ ಟೈಮ್ ಇದೆ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಷ್ಟೇ. 6 ಜನ 5 ಜನ 4 ಜನ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, 3A. ಇಬ್ಬರು ಮಾತ್ರ 3B ಕೊಟ್ಟಿದ್ದಾರೆ. ಮಹದೇವ್ ಆರಾಧ್ಯ ಒಬ್ಬರು ಮತ್ತು ಅನಂತ್ ಅರಸು ಅವರೊಬ್ಬರು ಅಲ್ವೇ? ಹೌದು, ಅನಂತ್ಸು ವೀರೇಗೌಡರು ಅಂತ ಅವರಿಬ್ಬರದು ಬಿ ಇದೆ, ಬಿಗೆ ಅವರಿಬ್ಬರೇ ಬಿ ಅಂತ ಕೊಟ್ಟಿರೋದು. ಬಿ ಸರ್ಟಿಫಿಕೇಟ್ ಅಂತ ತೊಗೊಂಬರ್ದು 3B ಅಂತ ಅವರಿಬ್ಬರೇ, ಉಳಿದವರೆಲ್ಲ ಏನೇ ಕೊಟ್ಟಿರೋದು.
ಇಲ್ಲ ಅವರಿಗೆ ನೀವು ಇದು ಮಾಡಿ ಅಷ್ಟೇ, ಮೇಲಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದರ ಪರ್ಮಿಷನ್ ತೊಗೊಂಬಂದು ಅವರೇ ಕಂಟೆಸ್ಟ್ ಮಾಡ್ಬೇಕು, ಬೇರೆಯವ್ರು ಇಲ್ಲ ಅನ್ನೋದಾದ್ರೆ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಹಾಗಾದ್ರೆ 3A 3B ಎರಡು ಒಂದೇ ಒಂದೇ ಅಂತ ಗೆಜೆಟ್ ನೋಟಿಫಿಕೇಶನ್ ಇದೆ ಅದ್ರ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ನೀವೇ ನೋಡ್ಬೋದು ಇಲ್ಲಿ ಪ್ರವರ್ಗ ಕ್ಯಾಟಗರಿ 3B, ಈ ಬಿ ಅಲ್ಲಿ ಒಕ್ಕಲಿಗ, ರೆಡ್ಡಿ ಇವೆಲ್ಲ ಬರ್ತವೆ ಅಂತ ಕೊಟ್ಟಿದ್ದಾರೆ. ಈ ಬೇಸಿಸ್ ಮೇಲೆ ನಾನು ತೊಗೊಂಡಿದ್ದೀನಿ. ನಾನು ಪರ್ಟಿಕ್ಯುಲರ್ ಗೈಡೆನ್ಸ್ ಇಲ್ಲ, ಬೇರೆ ಗೈಡ್ಲೈನ್ಸ್ ಏನೂ ಇಲ್ಲ, ಅದು ನಾನು ಅಕ್ಸೆಪ್ಟ್ ಮಾಡಲಿಲ್ಲ. ಅದು ಏನು ಕೊಟ್ಟಿದ್ದಾರೋ ಅದು ನಾನು ನೋಡಲೂ ಇಲ್ಲ, ನನಗೆ ಬೇಕಾಗಲಿಲ್ಲ. ಇದು ಈ ಪ್ರಕಾರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ತಹಸೀಲ್ದಾರ್ ಸೀಲ್ ಅದರಲ್ಲಿ ಇಲ್ಲ, ಜಸ್ಟ್ ಕ್ಲಾರಿಫಿಕೇಷನ್ ಅಂತ. ಯಾರೋ ಕೊಟ್ಟರೆ ಕ್ಲಾರಿಫಿಕೇಷನ್ ಅದು ಆಗೋದಿಲ್ಲ. ದಟ್ಟು ಸ್ಕ್ಯಾನ್ ಕಾಪಿ ನಾನು ನಂಬೋದು ಇಲ್ಲ. ಇದು ಕ್ಲಿಯರ್ ಆಗಿದೆ, ಇದು ಗೆಜೆಟ್ ನೋಟಿಫಿಕೇಶನ್, ಇದು ಕ್ಲಿಯರ್ ಆಗಿದೆ. ಆನ್ ದ ಬೇಸಿಸ್ ಆಫ್ ದಿಸ್ ನಾನು ಒಪ್ಕೊಂಡಿದ್ದೀನಿ. ಅದು ನನಗೂ ಗೊತ್ತಿಲ್ಲ, ನಾನು ಅದ ಮೇಲೆ ಮಾಡ್ಕೊಳ್ಳಿ. ನಾನು ಹೇಳ್ತಲ್ಲ, ನೆನ್ನೆನೇ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದೆ, ನಾನು ಆ ಬೇಸಿಸ್ ಮೇಲೆ ನಾನು ಮಾಡ್ಕೊಳ್ಳಿಲ್ಲ. ಇದು ಏನಿದೆಯೋ ಇದ್ರ ಮೇಲೆ ಮಾಡ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಯಾವ ಒಂದು ಮೀಸಲಾತಿಯು ಹಿಂದುಳಿದ ವರ್ಗಗಳ ವರ್ಗಕ್ಕೆ ಮೀಸಲಾಗಿತ್ತು, ಅದು ಇದೀಗ ಒಂದಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಜಾತಿ ಪ್ರಮಾಣ ಪತ್ರ ಸಲ್ಲಿಕೆಯಲ್ಲಿಯೇ ಗೊಂದಲಕ್ಕೆ ಕಾರಣವಾಗಿರುವುದರಿಂದ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ.